ಇವತ್ತು ಭಾನುವಾರ, ನಮ್ಮನೆಗೆ ಭಾನುವಾರದ ಬಾಡೂಟ. ಹಂಗಾಗಿ ನೋಡಿ ಒಂದು ಥರದ್ದು ತಂದಿಲ್ಲ. ಫಿಶ್ಶು ಮತ್ತು ಉಂಡೆ ಕೋಳಿ ತೊಗೊಂಬಂದಿದ್ದಾರೆ. ಮತ್ತು ನಾಯಿ ಮರಿಗೆ ಸಪ್ರೇಟಾಗಿ ತಂದಿದ್ದಾರೆ. ನೋಡಿ, ನಾನು ಅದಕ್ಕೆ ಏನಾದರೂ ವೆರೈಟಿ ಮಾಡೋಣ ಅಂತ ಚಿಕನ್ ಕುಕ್ಕೀಸ್ ಅಂತ ತೋರಿಸಿದ್ರು ಟಿ ವಿಲಿ. ಹಂಗಾಗಿ ಮಾಡ್ತಾಯಿದ್ದೀನಿ. ಚಿಕನ್ನ ಸಣ್ಣ ಜಾರಿಗೆ ಹಾಕ್ಕೊಂಡು ಬೋನ್ಲೆಸ್ಸ ತರಿಯಾಗಿ ರುಬ್ಬಬೇಕು. ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಹಾಕ್ಕೋಬೇಕು. ಆಮೇಲೆ ಈರುಳ್ಳಿ, ಕೊತ್ತಂಬರಿ, ಪುದೀನ ಹೆಚ್ಚು ಹಾಕ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ರುಬ್ಬಿ, ಅದಕ್ಕೆ ಬೇಡ. ನೋಡಿ, ಕಡಲೆ ಹಿಟ್ಟು ಹಾಕ್ಕೋಬೇಕು. ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫುಲ್ಲು. ಅದಕ್ಕೆ ರುಬ್ಬಿರೋಂಥ ಮಸಾಲ ಅಂಟಂಗೆ ಕಲಿಸ್ಕೋಬೇಕು. ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕಿ ಸ್ಪೈಸಿ ಚೆನ್ನಾಗಿರುತ್ತೆ. ನೋಡಿ, ಅದನ್ನು ತುಂಬ ಕಲಿಸ್ಬೇಕು. ಅದಕ್ಕೆ ರುಬ್ಬಿರೋಂಥ ಮಸಾಲ ಹಿಡ್ಕೋಬೇಕು. ಕಲಸಿ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಿಗೆ ಇಟ್ಟರೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಂಗೆ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊತಿದ್ದೆ. ಸ್ವಲ್ಪ ಟಿಫನಿ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಲಸಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಫಸ್ಟು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಕಲಸಿಡ್ತಾಯಿದ್ದೀನಿ. ಒಂದು ಕಡೆ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೊಟೊ ಹೆಚ್ಚಿ ಇಟ್ಕೊಂಡಿದ್ದೀನಿ ಬಿರಿಯಾನಿಗೆ. ಆಮೇಲೆ ಅದಕ್ಕೆ ರುಬ್ಕೊಳಕ್ಕೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಹಸಿರು ಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಕಲಸಿರೆ ಈ ಥರ ಬರಬೇಕು. ಕುಕ್ಕೀಸ್ ಥರ ಮಾಡಿ ತವಾ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಹಿಡ್ಕೊಂಡು ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ದೀನಿ. ಹಂಚಿ ಮೇಲೆ ಹಾಕಿದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಈಗ ನೋಡಿ, ಅದು ಒಂದು ಲೆಗ್ ಪೀಸ ಸಮೇತ ಇಟ್ಟಿದ್ದೆ. ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಒಂದು ಕಡೆ ಬಿರಿಯಾನಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ, ಜಾಪತ್ರೆ ಮತ್ತು ಪಲಾವ್ ಎಲೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬೇಗ ಆಗೋ ಅಂಥದ್ದಿದು. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಚಿಕನನ್ನು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಚಿಕನ್ನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇನ್ನೇನು ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಹಂಗೆ ಹಾಕಿದ್ದೀನಿ. ಚಕ್ಕೆ ಮತ್ತು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇಷ್ಟನ್ನ ರುಬ್ಬಿ ಇಟ್ಕೊಂಡಿದ್ದೀನಿ. ಚಿಕನ್ ಒಂದು ಕಡೆ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಚಿಕನ್ ಹಾಕಿ ಒಗ್ಗರಣೆ ಚೆನ್ನಾಗಿ ಗೋಲಿಸ್ಬೇಕು. ಉಪ್ಪು ಎಲ್ಲ ಹಾಕ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಅದಕ್ಕೆ ಸೇರಿಸ್ಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಟೇಸ್ಟಿಗೆ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ರುಬ್ಬಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಒಗ್ಗರಣೆಗೆ ಒಂದು 4 ಹಂಗೆ ಹಾಕಿದ್ದೀನಿ. ನೋಡಿ, ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ಬಿಟ್ಟು ಇದನ್ನು ಎಲ್ಲ ಗರಂ ಮಸಾಲ, ಅರಿಶಿನ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ನಮಗೆ ಎಷ್ಟು ಲೋಟ ಅಕ್ಕಿ ಬೇಕಿರುತ್ತೋ ಒಂದು ಟೊಮೊಟೊನೂ ಹಾಕಿ ಚೆನ್ನಾಗಿರುತ್ತೆ. ಟೊಮೊಟೊನೂ ಹಾಕಿ ಚೆನ್ನಾಗಿ ಗೊಲಿಸ್ಬೇಕು. ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿರಬೇಕು. ಆವಾಗ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಳುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕಂತೆ ಅಕ್ಕಿಯನ್ನು ಹಾಕ್ಕೊಂಡು ಅಳತೆಗೆ ತಕ್ಕಂತೆ ನೀರನ್ನು ಸೇರಿಸಿದರೆ ಚೆನ್ನಾಗಿ ಬಿರಿಯಾನಿ ರೆಡಿಯಾಗುತ್ತೆ. ಬೇಗ ಆಗೋ ಅಂಥದ್ದು ಇದು ಬಿರಿಯಾನಿ. ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಆಗುತ್ತೆ ಬಿರಿಯಾನಿ. ನಾನು ಬೇಗ ಆಗಲಿ ಅಂತ ಈ ಥರ ಟ್ರೈ ಮಾಡಿದೆ. ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರೋ ಬಿರಿಯಾನಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನೋಡಿ.
ಇನ್ನೊಂದು ಕಡೆ ನಾನು ಫಿಶ್ಶಿಗೆ ಎಲ್ಲ ಟಿಫನ್ ಎಲ್ಲ ತಿಂದ್ಬಿಟ್ಟು ನಾನು ನಮ್ಮನೆಯವರು ಪಾಪು ಟಿಫನ್ ತಿಂದು ನೋಡಿ ನನ್ನ ಮಗ ಲೆಗ್ ಪೀಸ್ ಬೇಕು ಅಂದ ಲೆಗ್ ಪೀಸ್ ಹಾಕಿದ್ದೆ. ಹಾಗಾಗಿ ಅವನು ಲೆಗ್ ಪೀಸ್ ಹುಡುಕ್ತಾ ಇದ್ದಾನೆ. ಅದರಲ್ಲಿ ಟೇಸ್ಟ್ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಫಿಶ್ನ ತಂದಿದ್ರಲ್ವ, ಅದಕ್ಕೆ ಎಲ್ಲ ತವಾ ಫ್ರೈ ಮಾಡೋಕ್ಕೆ ಕಲಸಿ, ಮಾಮೂಲಿ ಏನೂ ಇಲ್ಲ, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು, ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಹಂಗೇ ನಿಂಬೆಹಣ್ಣು ಹಿಂಡ್ಕೊಂಡು ಮಸಾಲಾನ ಹಚ್ಚಿಡ್ತಾಯಿದ್ದೆ. ಹಚ್ಚಿ ಫ್ರಿಜ್ಜೊಳಗಿಟ್ಟರೆ ಚೆನ್ನಾಗಿ ಖಾರ ಹಿಡ್ಕೊಂಡಿರುತ್ತೆ. ಅದಕ್ಕೆ ಮುಂಚೆನೇ ಸ್ವಲ್ಪ ಬೇಗನೆ ಕಲಸಿಟ್ಟು ಫ್ರಿಜ್ಜಿಗೆ ಇಟ್ಟಿದ್ದೆ. ನಮ್ಮನೇಲಿ ಭಾನುವಾರ ತಂದರೆ ಇದೇ ಥರ, ಒಂದು ಥರ ತಂದರೆ 2 ಥರ ತತ್ತಾರೆ. ಭಾನುವಾರ ಅಲ್ಲೇ ಕಳೆದೋಗಿರುತ್ತೆ ಕಿಚನ್ನಲ್ಲೇ ನಾನು ಮಾಡೋ ಹೊತ್ತಿಗೆ. ನೋಡಿ ಚೆನ್ನಾಗಿ ಖಾರ ಉಪ್ಪು ಹಿಡಿಯುತ್ತೆ ಕಲಸಿಟ್ರೆ ಬೇಗನೆ. ನಾವು ಯಾವಾಗ ಬೇಕೋ ಅವಾಗ ತಕ್ಕೊಂಡು ಫ್ರೈ ಮಾಡ್ಕೋಬೋದು, ತವಾ ಫ್ರೈ ಮಾಡ್ಕೋಬೋದು. ಕಲಸಿ ಫ್ರಿಜ್ಜಲ್ಲಿ ಇಡಬೇಕು. ಒಂದು 30 ನಿಮಿಷ ಇಟ್ಟರೆ ಸಾಕು. ನಮಗೆ ಯಾವಾಗ ಹಾಕ್ತೀವೋ ಅದಕ್ಕಿಂತ ಮುಂಚೆ ಕಲಸಿಡಬೇಕು. ಅವಾಗ ಚೆನ್ನಾಗಿ ಖಾರ ಉಪ್ಪು ಹಿಡ್ದಿರುತ್ತೆ. ಎಳ್ಳು ಇಟ್ಟಿದ್ದೆ. ನೋಡಿ ಮಧ್ಯಾಹ್ನ ಊಟ ಟೈಮ್ ಆಯಿತು. ಹಾಗಾಗಿ ತವಾ ಫ್ರೈ ಮಾಡೋಣ ಅಂತ ತವಾ ಮೇಲೆ ಹಾಕಿದ್ದೀನಿ. ನೋಡ್ತಾ ಇದ್ರೇ ತಿಂದು ಅನಿಸುತ್ತೆ. ಆಮೇಲೆ ನೋಡಿ ಚಿಕನ್ದು